ಹಂಪಿಗೆ ಹೋದಾಗ ನೀವು ಈ ಜಾಗಕ್ಕೆ ಹೋಗಿಲ್ಲ ಅಂದರೆ ಹಂಪಿಗೆ ಹೋಗಿದ್ದು ವೇಸ್ಟು. ಈ ಜಾಗ ಮತ್ತಿನ್ಯಾವುದೂ ಅಲ್ಲ, ವಿಶ್ವಪ್ರಸಿದ್ಧ ವಿಜಯ ವಿಠಲ ಟೆಂಪಲ್. ಎಷ್ಟೋ ಸಲ ನಾವು ಬೇರೆ ದೇಶದ ಪಿರಾಮಿಡ್ಗಳು, ಮಾನ್ಯುಮೆಂಟ್ಗಳನ್ನ ನೋಡಿ ಮೂಕ ವಿಸ್ಮಿತರಾಗಿರ್ತೀವಿ. ಆದರೆ ಇಂತಹ ದೇವಸ್ಥಾನಗಳನ್ನ ನೋಡಿದಾಗ ನಮ್ಮ ಪೂರ್ವಜರು, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಮೂಡೋದಂತೂ ಗ್ಯಾರಂಟಿ. ವಿಶ್ವಪ್ರಸಿದ್ಧ ಕಲ್ಲಿನ ರಥ ಹಾಗೂ ಸರಿಗಮಪ ಕಂಬಗಳು ಇದೇ ದೇವಸ್ಥಾನದಲ್ಲಿ ಇರೋದು. 15ನೇ ಶತಮಾನದಲ್ಲಿ ವಿಜಯನಗರದ 2ನೇ ದೇವರಾಯ ಸ್ಥಾಪಿಸಿದ ಈ ದೇವಾಲಯನ ನಮ್ಮ ಕೃಷ್ಣದೇವರಾಯರು ವಿಸ್ತರಿಸ್ತಾ ಹೋದರು. ದಂತಕಥೆಗಳ ಪ್ರಕಾರ ಈ ದೇವಸ್ಥಾನವನ್ನು ವಿಷ್ಣುವಿನ ಅವತಾರ ವಿಠ್ಠಲನಿಗೆ ಕಟ್ಟಿಸಲಾಗಿತ್ತಂತೆ. ಆದರೆ ಇದು ತುಂಬ ವೈಭವದಿಂದ ಕೂಡಿದೆ ಅಂತ ವಿಠ್ಠಲ ತನ್ನ ಪಂಢರಾಪುರದ ಮನೆಗೆ ತೆರಳಿದಂತೆ. ವಿಜಯನಗರ ಸಾಮ್ರಾಜ್ಯದ ಅವನತಿಯ ವೇಳೆಯಲ್ಲಿ ಸುಲ್ತಾನರ ದಾಳಿಗೆ ಒಳಗಾಗಿ ಹಾನಿಯಾಗಿರೋ ದೇವಸ್ಥಾನನೇ ಹೀಗಿದೆ ಅಂದರೆ ಇನ್ನು ಆಗಿನ ಕಾಲದಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿರ್ಬೋದು ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ.